ಯಾವ ಹೂವು ಯಾರ ಮುಡಿಗೋ ಭಾಗ 158. ಅನ್ಯ ಮತ್ತು ಪ್ರೀತಂನ ಮದುವೆಯ ದಿನಾಂಕವನ್ನು ನಿಗದಿಪಡಿಸಿದರು ಪಂಕಜ್. ಇವತ್ತು ಎಲ್ರೂ ಶಾಪಿಂಗ್ ಮುಗಿಸಿ ಎಂದಾಗ ಸುಶೀಲಾ, ನೋಡು ಪಂಕಜ್, ಪಲ್ಲವಿಗೆ ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನನಗೂ ಕೂಡ ಓಡಾಡೋದು ಕಷ್ಟನೇ. ಇನ್ನು ಸಾನ್ವಿ ಪಾಪ, ಅವಳಿರೋ ಪರಿಸ್ಥಿತಿಯಲ್ಲಿ ಓಡಾಡೋದು ಕಷ್ಟ. ಇನ್ನು ಉಳಿಯೋದು ಶರಣ್ಯ. ಅವಳೊಬ್ಬಳೇ ಓಡಾಡಿ ಶಾಪಿಂಗ್ ಮಾಡಕ್ಕಾಗತ್ತಾ? ಎಲ್ಲಕ್ಕಿಂತ ಬೆಟರ್ ಅಂದ್ರೆ ನಾವು ಒಡವೆ ತಗೊಳ್ಳೋದು. ನಮಗೆ ಪರಿಚಯ ಇದ್ದವರ ಅಂಗಡಿ ತಾನೆ, ಅದಕ್ಕೆ ನಾವು ಫೋನ್ ಮಾಡಿ ಅವರನ್ನ ಇಲ್ಲಿಗೆ ಒಳ್ಳೊಳ್ಳೆ ಒಡವೆಗಳನ್ನ ತಗೊಂಡು ಬನ್ನಿ ಅಂತ ಹೇಳ್ತೀನಿ. ಬಟ್ಟೆಗಳನ್ನ ಕೂಡ ಮನೆಗೆ ತರಿಸಬಹುದು. ತುಂಬಾ ವರ್ಷದ ಪರಿಚಯ ಇರೋದ್ರಿಂದ ಅವರು ಇಲ್ಲ ಅನ್ನಲ್ಲ ಎಂದಳು. ಆಗ ಪ್ರಕಾಶ್, ಹೌದು, ಇದು ಒಳ್ಳೆ ಉಪಾಯ, ನಾನೇ ಫೋನ್ ಮಾಡ್ತೀನಿ ಬಿಡು. ಅಷ್ಟರೊಳಗೆ ನೀವು ಎಲ್ಲಾ ಕೆಲಸವನ್ನು ಮುಗಿಸಿ ಬಟ್ಟೆ ಒಡವೆಗಳ ಆಯ್ಕೆ ಅಂತ ಕುಳಿತುಕೊಂಡರೆ ನೀವು ಹೆಣ್ಣು ಮಕ್ಕಳು ಸಂಜೆ ಆದ್ರೂ ಮುಗಿಸಲ್ಲ. ಆಮೇಲೆ ನಮ್ಗೆ ಊಟ ತಿಂಡಿ ಎಲ್ಲ ಅಷ್ಟೇ. ಗಂಗಮ್ಮ, ಇವತ್ತು ಮನೆ ಕೆಲಸದ ಕಡೆ ನೀನೇ ಗಮನ ಕೊಡಬೇಕು. ನಿನಗೆ ಸಹಾಯ ಮಾಡೋಕೆ ನಮ್ಮನೆ ಹೆಣ್ಣು ಮಕ್ಕಳು ಯಾರು ಬರಲ್ಲ, ಆಯ್ತಾ? ಮನೆಯಲ್ಲೇ ಶಾಪಿಂಗ್ ಮಾಡಕ್ಕೆ ಹೊರಟಿದ್ದಾರೆ ಎನ್ನುತ್ತಾ ನಕ್ಕ. ಪ್ರೀತಂ ವಿಕ್ರಮ್ ಹೋಗುವವರೆಗೂ ಶರಣ್ಯ ಸಾನ್ವಿ ಇಬ್ಬರು ರೂಮಿನಿಂದ ಹೊರಗೆ ಬರಲಿಲ್ಲ. ಪ್ರೀತಂ ಹೃದಯ ಒಂದು ಸಲ ಶರಣ್ಯಾಳನ್ನು ನೋಡಲು ಚಡಪಡಿಸುತ್ತಿತ್ತು. ಆದರೆ ಶರಣ್ಯ ಬೇಕೆಂದೇ ಅವನನ್ನು ಅವಾಯ್ಡ್ ಮಾಡುತ್ತಿದ್ದಳು. ಸಾನ್ವಿ ಕೂಡ ವಿಕ್ರಮ್ನ ಮುಂದೆ ಬರಲು ಬಯಸುತ್ತಿರಲಿಲ್ಲ. ಹಾಗಾಗಿ ವಿಕ್ರಮ್ಗೂ ಕೂಡ ಸಾನ್ವಿಯ ಹೆಲ್ತ್ ಕಂಡೀಷನ್ ಹೇಗಿದೆ ಎಂದು ತಿಳಿದುಕೊಳ್ಳಲು ಆಗಲಿಲ್ಲ. ಸಾನ್ವಿ ತಿಂಡಿ ತಿಂದ ನಂತರ ಪಂಕಜ್ ಸಾನ್ವಿಯ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಅವಳಿಗೆ ಇನ್ನೂ ಗಾಯ ನೋವಿದ್ದರಿಂದ ಇಂಜೆಕ್ಷನ್ ಅವಶ್ಯಕತೆ ಇತ್ತು. ಹಾಗಾಗಿ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಮಾತ್ರೆ ತೆಗೆದುಕೊಳ್ಳಲು ಹೇಳಿದ. ಪಂಕಜ್, ಪ್ರೀತಂ, ಸಂಜಯ್, ವಿಕ್ರಮ್ ಎಲ್ಲರೂ ತಮ್ಮ ಕೆಲಸಕ್ಕೆ ಹೊರಟರು. ಪ್ರಕಾಶ್ ಫೋನ್ ಮಾಡಿ ಅಂಗಡಿಯವರಿಗೆ ಒಡವೆ ಮತ್ತು ಬಟ್ಟೆಗಳನ್ನು ಮನೆಗೆ ತರಲು ಹೇಳಿದ. ಮಧ್ಯಾಹ್ನದ ಹೊತ್ತಿಗೆ ಒಡವೆ ಮತ್ತು ಸೀರೆಗಳನ್ನು ಅಂಗಡಿಯವರು ಮನೆಗೆ ತಂದರು. ರಮ್ಯಾ, ಸುಶೀಲಾ, ಪಲ್ಲವಿ ಎಲ್ಲರೂ ತಮಗೆ ಬೇಕಾದ ಸೀರೆ ಒಡವೆಗಳನ್ನು ಆಯ್ಕೆ ಮಾಡಿಕೊಂಡರು. ಸಾನ್ವಿಗೆ ಗಾಯ ತುಂಬಾ ನೋವಿದ್ದರಿಂದ ಅವಳು ಮಲಗಿದವಳು. ಏಳಲು ಕೂಡ ಕಷ್ಟಪಡುತ್ತಿದ್ದಳು. ಹಾಗಾಗಿ ಸಾನ್ವಿ, ನೀತು, ರಮ್ಯಾಗೂ ಕೂಡ ಸೀರೆ ಒಡವೆಯನ್ನು ಶರಣ್ಯ, ಪಲ್ಲವಿಯೇ ಆಯ್ಕೆ ಮಾಡಿದರು. ಸುಶೀಲಾ, ಪಲ್ಲವಿ, ವಿಕ್ರಮ್, ರಾಹುಲ್ ಮತ್ತು ನಿತಿನ್ ಅಮ್ಮಂದಿರಿಗೂ ಕೂಡ ಸೆಲೆಕ್ಟ್ ಮಾಡಿ. ನನ್ನ ಮತ್ತೆ ನಿಮ್ಮ ಮಾವನ ಕಡೆ ಸಂಬಂಧಿಕರಿಗೆ ನಾನೇ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ಸೆಪರೇಟ್ ಕವರ್ ನಲ್ಲಿ ಸೀರೆಗಳನ್ನ ಹಾಕಿ ಇಡಬೇಕು. ಮದುವೆಗೆ ಬಂದಾಗ ಕೊಟ್ಟರಾಯ್ತು ಎಂದಾಗ ಸುಶೀಲಾ, ಪಲ್ಲವಿ, ಶರಣ್ಯ ಮೂವರು ಸೇರಿ ನೆಂಟರಿಷ್ಟರಿಗೆ ಸೀರೆಗಳನ್ನ ಸೆಲೆಕ್ಟ್ ಮಾಡಿದರು. ಹೋಟೆಲ್ ನಲ್ಲಿ ತನ್ನ ಕೆಲಸ ಮುಗಿಸಿ ಪಂಕಜ್ನ ಚೇಂಬರ್ಗೆ ಬಂದ ವಿಕ್ರಮ್, ಪಂಕಜ್, ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಗೆ ಕೊಟ್ಟಿದೀಯಾ ಅಲ್ವಾ? ಒಳ್ಳೆಯ ಈವೆಂಟ್ ಆರ್ಗನೈಸರ್ಸ್ಗೆ ಹೇಳು, ಪ್ರತಿಯೊಂದು ಪರ್ಫೆಕ್ಟ್ ಆಗಿರ್ಬೇಕು. ಫೋಟೋ ಶೂಟ್ ಕೂಡ ಮಾಡಿಸಬೇಕು. ಅದಕ್ಕೆ ಒಳ್ಳೆ ಡಿಸೈನರ್ ಗೆ ಕಳಿಸಿ ಶರಣ್ಯ ಡ್ರೆಸ್ ಮೆಷರ್ಮೆಂಟ್ ತಗೊಳ್ಳೋದಕ್ಕೆ ಹೇಳಿದ್ದೆ. ಅವರು ಮನೆಗೆ ಹೋಗಿ ಶರಣ್ಯಾಳ ಡ್ರೆಸ್ ಮೆಷರ್ಮೆಂಟ್ ತಗೊಂಡಿದ್ದಾರೆ. ಪ್ರೀತಮ್ಗೂ ಕೂಡ ಶರಣ್ಯಾಳ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಡ್ರೆಸ್ ಗಳನ್ನ ರೆಡಿ ಮಾಡಲು ಹೇಳಿದ್ದೀನಿ. ನಮಗೆ ನಾಳೆ ಸಂಜೆನೆ ಡ್ರೆಸ್ ಗಳು ಸಿಗುತ್ತೆ. ಹಾಗೆ ಫೋಟೋ ಶೂಟ್ಗೆ ಕ್ಯಾಮರಾಮನ್ಗೂ ಹೇಳಿದ್ದೀನಿ ಎಂದಾಗ ಪಂಕಜ್ ಟೆನ್ಷನ್ ನಲ್ಲಿ, ನನ್ಗೆ ಇದೆಲ್ಲ ಹೊಳಿಲಿಲ್ಲ, ಥ್ಯಾಂಕ್ಸ್ ಕಣೋ ಎಂದು ಅವನನ್ನು ತಬ್ಬಿಕೊಂಡ. ಅಷ್ಟರಲ್ಲಿ ಅಲ್ಲಿಗೆ ನಿತಿನ್, ರಾಹುಲ್ ಬಂದರು. ರಾಹುಲ್, ನಮಗೂ ಏನಾದ್ರೂ ಇದ್ರೆ ಹೇಳಿ, ನಾವು ಕೆಲಸ ಮಾಡ್ತೀವಿ. ಪಂಕಜ್, ಒಂದಲ್ಲ ಇದೆ. ಸಂಜೆ ಇಬ್ಬರು ಮನೆಗೆ ಬನ್ನಿ. ರಮ್ಯಾ, ನೀತು ಇಬ್ಬರನ್ನು ಕರ್ಕೊಂಡು ಬನ್ನಿ, ಕೆಲಸ ಹೇಳ್ತೀನಿ. ಇಬ್ಬರು ಸರಿ ಎಂದರು. ಸುಶೀಲಾ ಅಂಗಡಿಯವರಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಳು. ವಿಕ್ರಮ್ ಪಲ್ಲವಿಗೆ ಕಾಲ್ ಮಾಡಿ ಶರಣ್ಯಾಳ ಬಟ್ಟೆಯನ್ನು ಡಿಸೈನ್ ಮಾಡುವ ಸಲುವಾಗಿ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಡಿಸೈನರ್ಗಳು ಮನೆಗೆ ಬರ್ತಾರೆ ಕಣಮ್ಮ, ಎಲ್ಲ ನೋಡ್ಕೊ. ಸಾನ್ವಿಗೂ ಕೂಡ ಒಳ್ಳೆ ಡಿಸೈನರ್ ವೇರ್ ರೆಡಿ ಮಾಡೋಕೆ ಹೇಳಿದೀನಿ. ಅವಳ ಬಟ್ಟೆ ಮೆಜರ್ಮೆಂಟ್ ಕೂಡ ಕೊಡಿಸು. ನಾನು ಹೇಳ್ದೆ ಅಂತ ಹೇಳ್ಬೇಡ, ಮಾಡಿಸ್ತಿರೋದು ನೀನೇ ಅಂತ ಹೇಳು. ಯಾಕಂದ್ರೆ ಸಾನ್ವಿಗೆ ಇದೆಲ್ಲ ಇಷ್ಟ ಆಗಲ್ಲ. ಅದ್ರಲ್ಲೂ ನಾನು ಅಂದ್ರೆ ಇನ್ನೂ ಇಷ್ಟ ಆಗಲ್ಲ. ನೀನು ಕೂಡ ಡಿಸೈನರ್ ವೇರ್ ರೆಡಿ ಮಾಡಿಸ್ಕೊ. ಇದು ನನ್ನ ಕಡೆಯಿಂದ ಮದುವೆ ಗಿಫ್ಟ್. ಹಾಗೆ ನೀವು ತಗೊಳ್ಳೋ ಎಲ್ಲಾ ಜ್ಯುವೆಲರಿ ಬಿಲ್ ನಾನೇ ಪೇ ಮಾಡ್ತೀನಿ. ಯಾರಿಗೂ ಹೇಳ್ಬೇಡ. ಇಲ್ಲ, ನನಗೆ ಕಳಿಸು. ಹಾಗೆ ಜ್ಯುವೆಲರಿ ಶಾಪ್ ಓನರ್ ಫೋನ್ ನಂಬರ್ ತಗೊಂಡು ನನಗೆ ಕಳಿಸು. ನಾನು ಅವರ ಬ್ಯಾಂಕ್ ಡೀಟೇಲ್ಸ್ ತಗೊಂಡು ದುಡ್ಡು ಪೇ ಮಾಡ್ತೀನಿ ಎಂದಾಗ ಪಲ್ಲವಿ, ಬೇಡ ಅಣ್ಣ, ನನ್ಗೆ ಡಿಸೈನರ್ ವೇರ್ ಕಂಫರ್ಟ್ ಅನ್ಸಲ್ಲ, ಏನೇ ಸಾಕು. ಬಿಲ್ ನೀವು ಪೇ ಮಾಡೋದು ಬೇಡ. ಗೊತ್ತಾದ್ರೆ ಮನೆಯವರೆಲ್ಲರೂ ನನ್ಗೆ ಬೈತಾರೆ ಅಷ್ಟೇ ಎಂದಳು. ವಿಕ್ರಮ್, ನಾನು ಬೇರೆಯವನು ಅಂತ ತೀರ್ಮಾನ ಮಾಡಿದ್ಯಾ? ನಾನು ಪಂಕಜ್ ಫ್ರೆಂಡ್ ಅನ್ನೋದು ಎಷ್ಟು ಸತ್ಯನೋ ನಿನ್ನ ಅಣ್ಣ ಅನ್ನೋದು ಅಷ್ಟೇ ಸತ್ಯ. ತಂಗಿ ಮನೆ ಹಾಗೂ ಫ್ರೆಂಡ್ ಮನೆ ಶುಭ ಕಾರ್ಯದಲ್ಲಿ ನಾನು ಕೂಡ ಮಾಡೋ ಕೆಲವು ಕರ್ತವ್ಯಗಳಿದೆ. ಅದನ್ನ ಮಾಡೋದು ಬೇಡ ಅಂತ ಹಾಗೆ ಇಲ್ಲ. ಸರಿ, ಬೇಗ ಬಿಲ್ ಮತ್ತೆ ಫೋನ್ ನಂಬರ್ ಕಳಿಸು ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಡಿಸೈನರ್ಗಳು ಮನೆಗೆ ಬಂದು ಶರಣ್ಯ, ಸಾನ್ವಿಯ ಬಟ್ಟೆ ಅಳತೆ ತೆಗೆದುಕೊಂಡು ಹೋದರು. ಸಂಜೆಯ ಹೊತ್ತಿಗೆ ಇವರ ಸೆಲೆಕ್ಷನ್ ಮುಗಿಯಿತು. ಪಲ್ಲವಿ ವಿಕ್ರಮ್ ಹೇಳಿದಂತೆ ಬಿಲ್ ಮತ್ತು ಫೋನ್ ನಂಬರ್ ಸೆಂಡ್ ಮಾಡಿದಳು. ಪಲ್ಲವಿ ಸಾನ್ವಿಗೆ ರಾಮು, ಸ್ವರ್ಣಗೆ ಕಾಲ್ ಮಾಡಲು ಹೇಳಿದಳು. ಸಾನ್ವಿ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿದಳು. ಅವಳು ಶರಣ್ಯ ಮದುವೆ ಬಗ್ಗೆ ಹೇಳಿದಳು. ರಾಮು, ಪ್ರೀತಮ್ಗೆ ಹೇಗೋ ಒಳ್ಳೇದಾಗ್ತಿದ್ಯಲ್ಲ,
ಸಮಾಧಾನ. ಅಲ್ಲಮ್ಮ, ನೀನು ವಿಕ್ರಮ್ ಯಾವಾಗ ಮನೆಗೆ ಬರೋದು ಎಂದಾಗ ಅಲ್ಲೇ ಇದ್ದ ಪಲ್ಲವಿ, ಅಂಕಲ್, ವಿಕ್ರಮಣ್ಣ ಇಬ್ರು ಶರಣ್ಯ ಮದುವೆ ಮುಗಿಯೋವರೆಗೂ ಬರಲ್ಲ. ನೀವು ಅಮ್ಮ 4 ದಿನ ಮುಂಚಿತವಾಗಿ ಇಲ್ಲಿಗೆ ಬರಬೇಕು. ಅತ್ತೆ ಮಾವ ಹೇಳಿದ್ದಾರೆ, ಅವರು ನಿಮ್ಗೆ ಕಾಲ್ ಮಾಡ್ತಾರೆ. ಹಾಗೆ ಲಕ್ಷ್ಮಮ್ಮಂಗೂ ಹೇಳಿ, ಅವರಿದ್ರೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ ಎಂದಾಗ ರಾಮು, ಹೇಳ್ತೀನಿ ಬಿಡಮ್ಮ, ಹೇಳೋದೇನು, ನಮ್ಮ ಜೊತೆ ಕರ್ಕೊಂಡು ಬರ್ತೀವಿ ಎಂದ. ಪಲ್ಲವಿ, ಅಮ್ಮ ಎಲ್ಲಿ, ಅವರಿಗೆ ಫೋನ್ ಕೊಡಿ ಎಂದಾಗ ರಾಮು ಲೌಡ್ ಸ್ಪೀಕರ್ಗೆ ಆನ್ ಮಾಡಿ, ಮಾತಾಡಮ್ಮ, ಅವಳು ಕೇಳಿಸ್ಕೊತಿದ್ದಾಳೆ. ಪಲ್ಲವಿ, ಅಮ್ಮ ಇನ್ನು 1 ವಾರದಲ್ಲಿ ಪಂಕಜ್ ತಂಗಿ ಶರಣ್ಯ ಮತ್ತು ಪ್ರೀತಮಣ್ಣ ಮದುವೆ ಇದೆ. ಈಗ್ಲೇ ಹೇಳ್ತಿದ್ದೀನಿ, 4 ದಿನ ಮುಂಚೆನೆ ಬರ್ಬೇಕು ಎಂದಳು ಆರ್ಡರ್ ಮಾಡುವ ಧ್ವನಿಯಲ್ಲಿ. ಆಗ ಸ್ವರ್ಣ, ಆಯ್ತಮ್ಮ ಬರ್ತೀವಿ. ನಿನ್ನ ಆರೋಗ್ಯ ಹೇಗಿದೆ, ಏನಂತಾನೆ ನನ್ನ ಮೊಮ್ಮಗ ಎಂದಾಗ ಪಲ್ಲವಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಮ್ಮ. ನೀವು ಗಂಡು ಮಗು ಹುಟ್ಟೋದು ಅಂತ ಫಿಕ್ಸ್ ಆಗ್ಬಿಟ್ಟಿರೋ ಹಾಗಿದೆ ಎಂದಾಗ ಸ್ವರ್ಣ, ನನ್ನ ಮನಸ್ಸಲ್ಲಿ ಏನೋ ಇದೆ ಕಣಮ್ಮ, ನೆರವೇರಲಿ ಅನ್ನೋ ಆಸೆ, ನೋಡೋಣ ಆ ದೇವ್ರು ಏನ್ ಮಾಡ್ತಾನೆ ಅಂತ. ಪಲ್ಲವಿ, ಸಾನ್ವಿ ಹೇಗಿದ್ದಾಳಮ್ಮ? ಅವಳು ಏನೂ ಹೇಳಲ್ಲ, ಎಲ್ಲವನ್ನು ಮುಚ್ಚಿಡ್ತಾಳೆ ಎಂದಳು ನಿಟ್ಟುಸಿರು ಬಿಡುತ್ತಾ. ಆಗ ಸಾನ್ವಿ, ಏನು ಮುಚ್ಚಿಟ್ಟಿಲ್ಲ, ನಾನು ಚೆನ್ನಾಗಿದ್ದೀನಿ, ಇಲ್ಲಿ ನನ್ನನ್ನ ಎಲ್ರೂ ಚೆನ್ನಾಗಿ ನೋಡ್ಕೊತಿದ್ದಾರೆ, ನನ್ನ ಮಗ ಒಬ್ಬನನ್ನು ಬಿಟ್ಟು ಎಂದಾಗ ಸ್ವರ್ಣ, ಮತ್ತೆ ಜಗಳ ಮಾಡ್ಕೊಂಡ್ರ? ನೀವು ಇಬ್ರು ಯಾವಾಗ್ಲೂ ಆವು ಮುಂಗ್ಸಿ ತರ ಕಿತ್ತಾಡ್ತಿದ್ರೆ ನಾವು ಯಾಗಿ ಇರೋಕೆ ಆಗುತ್ತಾ ಎಂದು ಅಳಲು ಪ್ರಾರಂಭಿಸಿದಳು. ಆಗ ಸಾನ್ವಿ, ಅಯ್ಯೋ ಮತ್ತೆ ಗೋಳಾಡಕ್ಕೆ ಶುರು ಮಾಡಿದ್ಯಾ? ಸುಮ್ನೆ ತಮಾಷೆಗೆ ನಿನ್ನನ್ನು ರೇಗಿಸೋಕೆ ಹೇಳ್ದೆ ಅಷ್ಟೇ, ನಾವೇನು ಜಗಳ ಮಾಡ್ಕೊಂಡಿಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ರಾಮು, ನೀನ್ ಹೆಂಡತಿನ ಸಮಾಧಾನ ಮಾಡು. ಹೀಗೆ ಅಳ್ತಿದ್ರೆ ನಾನು ನಿಮ್ಗೆ ಫೋನ್ ಮಾಡಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ತೀನಿ ಅಷ್ಟೇ ಎಂದಾಗ ಸ್ವರ್ಣ, ಬೇಡ ಬೇಡ, ಹಾಗೆ ಮಾತ್ರ ಮಾಡ್ಬೇಡ, ನಾನು ಅಳಲ್ಲ ಆಯ್ತಾ, ನೀನು ಜೋಪಾನ ಕೂಸೆ, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಪಲ್ಲವಿ, ಅವಳನ್ನ ಚೆನ್ನಾಗಿ ನೋಡ್ಕೊಳಮ್ಮ ಎಂದಳು ಬೇಸರದಲ್ಲಿ. ಸಾನ್ವಿ, ಅವರನ್ನ ನಾನು ನೋಡ್ಕೋಬೇಕು, ಆದ್ರೆ ನೀನು ಅವರನ್ನೇ ನನ್ನ ನೋಡ್ಕೊ ಅಂತ ಹೇಳ್ತಿದ್ಯಾ ಎಂದಳು. ಆಗ ಪಲ್ಲವಿ, ಆಯ್ತಮ್ಮ, ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ, ಅವಳು ನಿಮಗೆ ಮಾತ್ರ ಕೂಸಲ್ಲ, ಇಲ್ಲಿ ಕೂಡ ಎಲ್ಲರ ಮುದ್ದಿನ ಕೂಸು. ಮತ್ತೆ ಹೇಳ್ತಿದ್ದೀನಿ, 4 ದಿನ ಮುಂಚೆ ಬರ್ಬೇಕು ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಪಲ್ಲವಿ, ಸಾನ್ವಿ, ರಾಮು ಅಪ್ಪ ಸ್ವರ್ಣಮ್ಮಂಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ, ಯಾಕಮ್ಮ ಅವರನ್ನು ಹಾಗೆ ಗೋಳಾಕುತ್ತೀಯಾ ಎಂದಾಗ ಸಾನ್ವಿ, ನಾನು ಹೀಗಿದ್ರೇನೆ ಅವರಿಗೆ ಇಷ್ಟ. ಈಗ ನಾನು ನನಗೆ ನೋವಾಗಿದೆ ಅಂತ ಡಲ್ಲಾಗಿ ಮಾತಾಡಿದ್ರೆ ನನ್ಗೇನೋ ಆಗಿದೆ ಅನ್ಕೋತಾರೆ, ಅವರು ನನ್ನ ಬಗ್ಗೆನೆ ಯೋಚನೆ ಮಾಡ್ತಾ ಕೊರಗ್ತಾರೆ. ನಾನು ಹೀಗೆ ಅವರನ್ನ ರೇಗಿಸುತ್ತಾ ಮಾತಾಡಿದ್ರೆ ನಾನು ಆರಾಮಾಗಿದ್ದೀನಿ ಅಂತ ಅರ್ಥ ಮಾಡ್ಕೋತಾರೆ, ಅದಕ್ಕೆ ಹಾಗೆ ಮಾತಾಡ್ದೆ ಅಷ್ಟೇ ಎಂದು ಸ್ಪಷ್ಟನೆ ನೀಡಿದಳು. ಆಗ ಪಲ್ಲವಿ, ನಿಜವಾಗ್ಲೂ ಎಲ್ಲರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ, ಜಾಣೆ ಎಂದು ಕೆನ್ನೆಗಿಂಡಿದಳು. ಸಾನ್ವಿ, ಅತ್ತಿಗೆ ಬೇಡ ಅಂದ್ರೂ ಕೇಳ್ದೆ ನನ್ನ ಬಟ್ಟೆ ಅಳತೆ ಯಾಕೆ ತಗೊಳಕ್ಕೆ ಹೇಳಿದ್ರಿ? ನನ್ಗೆ ಆ ರೀತಿ ಡ್ರೆಸ್ ಹಾಕೋಕೆ ಇಷ್ಟ ಇಲ್ಲ, ನನಗೇನಿದ್ರು ಜೀನ್ಸ್ ಪ್ಯಾಂಟ್ ಟಾಪ್ ಎರಡೇ ಸರಿ ಎಂದಾಗ ಅಲ್ಲಿಗೆ ಬಂದ ಶರಣ್ಯ, ಏನಿಲ್ಲ, ಮದುಮಗಳ ತಂಗಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ, ಆಕಾಶದಿಂದ ಎಳ್ದಿರೋ ಅಪ್ಸರೆ ತರ ಕಾಣ್ಬೇಕು, ನನ್ ತಂಗಿ ನೋಡಿದ ತಕ್ಷಣ ಎಲ್ರು ಮುದ್ದು ಬೊಂಬೆ ಅನ್ಬೇಕು ಎಂದು ಅವಳ ಕೆನ್ನೆ ಗಿಂಡಿದ. ಕೆಂದಲೋ ಅಥವಾ ಪದೇ ಪದೇ ಕೆನ್ನೆ ಗಿಂಡಿದ್ದರಿಂದ ಸಾನ್ವಿ ಕೆನ್ನೆ ಕೆಂಪಾಗಿತ್ತು. ಶರಣ್ಯ ಹೇಳಿದಂತೆ ಸಾನ್ವಿ ಅಪ್ಸರೇನೆ, ಆದರೆ ಅವಳು ತೊಡುತ್ತಿದ್ದ ಗಳು ಅವಳ ಸೌಂದರ್ಯವನ್ನು ಮರೆಮಾಚಿತ್ತು. ಸಂಜೆಯ ಹೊತ್ತಿಗೆ ಎಲ್ಲರೂ ಮನೆಗೆ ಬಂದರು. ಪಲ್ಲವಿ ನೀತು ಮತ್ತು ರಮ್ಯಾಗೆ ಸೀರೆ ಮತ್ತು ಒಡವೆಗಳನ್ನ ಕೊಟ್ಟಳು. ನೀತು ಮುಜುಗರ ಪಡುತ್ತಿದ್ದನ್ನು ನೋಡಿ ಪಂಕಜ್, ನೀನು ನನ್ನ ತಂಗಿ ಅಂತಾನೆ ತಿಳ್ಕೊಂಡಿದ್ದೀನಿ, ಮುಜುಗರ ಪಡ್ಬೇಡ ಎಂದ. ನೀತು ನಿತಿನ್ ಕಡೆ ನೋಡಿದಳು. ನಿತಿನ್ ತೆಗೆದುಕೊಳ್ಳುವಂತೆ ಕಣ್ಸನ್ನೆ ಮಾಡಿದ. ರಮ್ಯಾ, ವಾವ್, ಸೂಪರ್ ಸೆಲೆಕ್ಷನ್, ಯಾರು ಅದಕ್ಕೆ ನೀವು ಸೆಲೆಕ್ಟ್ ಮಾಡಿದ್ದ? ಶರಣ್ಯ ಸೆಲೆಕ್ಟ್ ಮಾಡಿದ್ದ. ಪಲ್ಲವಿ, ಎಲ್ರಿಗೂ ಶರಣ್ಯಾನೇ ಸೆಲೆಕ್ಟ್ ಮಾಡಿದ್ದು. ರಮ್ಯಾ, ಅದಕ್ಕೆ ಚೆನ್ನಾಗಿರೋದು, ನೀವು ಸೆಲೆಕ್ಟ್ ಮಾಡಿದ್ರೆ ಅದು ಹೇಗೆ ಇರ್ತಿತ್ತೋ ಎಂದು ಪಲ್ಲವಿಯನ್ನು ಛೇಡಿಸಿದಳು. ಆಗ ಪಲ್ಲವಿ ರಮ್ಯಾಳ ಕಿವಿ ಹಿಂಡುತ್ತಾ, ಏನೇ ನನ್ನನ್ನೇ ರೇಗಿಸ್ತೀಯ? ನನಗೆ ರಾಹುಲ್ ಅಣ್ಣನ್ನ ಸೆಲೆಕ್ಟ್ ಮಾಡಿಕೊಟ್ಟಿದ್ದು ನಾನೇ, ಅದನ್ನು ಮರಿಬೇಡ. ಹೌದು, ರಾಹುಲ್ ಅಣ್ಣಂಗೆ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದು ನಾನೇ ಅಲ್ವಾ? ಹೇಳೋದು ಸರಿನೇ, ನನ್ನ ಸೆಲೆಕ್ಷನ್ ತುಂಬಾ ಕೆಟ್ಟದಾಗಿದೆ ಎಂದಾಗ ಎಲ್ಲರೂ ರಮ್ಯಾ ಕಡೆ ನೋಡಿ ನಕ್ಕರು. ರಮ್ಯಾ ಕೂಡ ನಕ್ಕು ಪಲ್ಲವಿಯನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು. ಆಗ ಅಲ್ಲಿಗೆ ಬಂದ ಸುಶೀಲ, ನಿಮ್ಮ ಪ್ರೀತಿ ಸ್ನೇಹ ಎಲ್ಲದಕ್ಕೂ ಯಾರ ದೃಷ್ಟಿ ತಾಗದೆ ಇರಲಿ ಎಂದು ನನ್ನ ಕೈಯಿಂದ ದೃಷ್ಟಿ ತೆಗೆದಳು. ಎಲ್ಲರೂ ಕುಳಿತು ಮಾತನಾಡಿ ಒಬ್ಬೊಬ್ಬರು ಒಂದು ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಪ್ರೀತಮ್ ಶರಣ್ಯ ಫೋಟೋಶೂಟ್ ಜವಾಬ್ದಾರಿ ನಿತಿನ್ಗೆ ವಹಿಸಲಾಯಿತು. ಸಂಜಯ್ಗೆ ಬಂಧು ಬಳಗದವರಿಗೆ ವಾಟ್ಸ್ಆಪ್ ಮುಖಾಂತರ ಲಗ್ನ ಪತ್ರಿಕೆ ಕಳಿಸುವ ಜವಾಬ್ದಾರಿ ಕೊಟ್ಟರು. ಪ್ರಕಾಶ್ ಮತ್ತು ಸುಶೀಲ ತುಂಬಾ ಹತ್ತಿರದ ಸಂಬಂಧದವರಿಗೆ ಫೋನ್ ಮುಖಾಂತರ ಮದುವೆಗೆ ಆಹ್ವಾನ ನೀಡಿದರು. ಅವರ ಜೊತೆಗೆ ನಿತಿನ್ ಮತ್ತು ರಾಹುಲ್ ತಂದೆ ತಾಯಿ ರಾಮು ಸ್ವರ್ಣ ಇವರೆಲ್ಲರಿಗೂ ಫೋನ್ ಮಾಡಿ
ಶರಣ್ಯ ಪ್ರೀತಂ ಮದುವೆಗೆ ಆಹ್ವಾನಿಸಿದರು. ಪಲ್ಲವಿ, ರಮ್ಯಾ, ನೀತು ಎಲ್ಲರೂ ಸೇರಿ ಬಂದ ಗೆಸ್ಟ್ಗಳಿಗೆ ಗಿಫ್ಟ್ ಪ್ಯಾಕ್ ಮಾಡುವ ಮತ್ತು ಶರಣ್ಯಾಳಿಗೆ ಡ್ರೆಸ್ ಮಾಡಿಸಲು ಬ್ಯೂಟಿ ಪಾರ್ಲರ್ನವರ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವ ಜವಾಬ್ದಾರಿ ವಹಿಸಿಕೊಂಡರು. ರಾಹುಲ್ ಮತ್ತು ಪಂಕಜ್ ಮದುವೆಯ ಎಲ್ಲಾ ಅರೇಂಜ್ಮೆಂಟ್ಸ್ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತರು. ಆದರೆ ವಿಕ್ರಮ್ಗೆ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ಡೆಲಿವರಿ ಕೇಸ್ಗಳು ಬಂದಿದ್ದರಿಂದ ಅವನಿಗೆ ಮದುವೆಯ ಕಡೆಯ ಗಮನ ಹರಿಸಲು ಇಲ್ಲದಂತಾಗಿತ್ತು. ಫೋಟೋಶೂಟ್ನ ದಿನ ಶರಣ್ಯ ಪ್ರೀತಂನ ಎದುರಿಗೆ ಬರಲೇಬೇಕಿತ್ತು. ಒಬ್ಬರಿಗೊಬ್ಬರು ಮಾತನಾಡಲು ಮುಜುಗರ ಪಡುತ್ತಿದ್ದರು. ಅವರಿಬ್ಬರ ಮಧ್ಯೆ ಮೌನವೇ ಮಾತಾಗಿತ್ತು. ಫೋಟೋಶೂಟ್ ಮುಗಿಯುವುದರ ಒಳಗೆ ಅವರಿಬ್ಬರು ಮುಜುಗರ ಬಿಟ್ಟು ಚೆನ್ನಾಗಿ ಮಾತನಾಡುತ್ತಾ ಖುಷಿಯಾಗಿದ್ದರು. ದಿನಗಳು ಉರುಳುತ್ತಿದ್ದವು. ಮನೆಗೆ ನೆಂಟರಿಷ್ಟರು ಬರಲಾರಂಭಿಸಿದರು. ಮೆಹಂದಿ ಶಾಸ್ತ್ರದ ದಿನ ಡ್ಯಾನ್ಸ್ ಪ್ರೋಗ್ರಾಂ ಕೂಡ ಏರ್ಪಡಿಸಿದ್ದರು. ನಿತಿನ್, ರಾಹುಲ್, ರಮ್ಯಾ, ನೀತು ದಿನ ಮನೆಗೆ ಬಂದು ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಮದುವೆ ಇನ್ನು 2 ದಿನ ಇದೆ ಅನ್ನುವಾಗ ರಾಮು, ಸ್ವರ್ಣ, ನಿತಿನ್, ರಾಹುಲ್ ತಂದೆ ತಾಯಿ ಮತ್ತು ನೀತು ಅವಳ ತಾಯಿ ಬಂದರು. ನಿತಿನ್ ನೀತು ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ. ಆದರೆ ನೀತು ಬಗ್ಗೆ ತನ್ನ ತಂದೆ ತಾಯಿಗೆ ಹೇಳಲು ಇದು ಸರಿಯಾದ ಸಮಯವಲ್ಲ ಎಂದುಕೊಂಡು ಸುಮ್ಮನಾದ. ಮದುವೆಗೆ ಬಂದಿದ್ದ ಪ್ರಕಾಶ್ನ ಅಕ್ಕನ ಮಗ ರಮಣ್ ಸಾನ್ವಿಯನ್ನು ನೋಡಿ ತುಂಬಾ ಇಷ್ಟಪಟ್ಟು ಅವರ ತಂದೆ ತಾಯಿಗೆ ಸಾನ್ವಿಯನ್ನು ತೋರಿಸಿ ಅವಳನ್ನು ಇಷ್ಟಪಟ್ಟಿರುವುದಾಗಿ ಹೇಳಿ ಮದುವೆ ಬಗ್ಗೆ ಮಾತನಾಡಲು ಕೇಳಿಕೊಂಡ. ಆಗ ಆ ಹುಡುಗನ ತಂದೆ ಸಾನ್ವಿಯನ್ನು ತೋರಿಸಿ ಪಂಕಜ್ ಮತ್ತು ಪ್ರಕಾಶ್ನನ್ನು ಕುರಿತು, ನೋಡಿ ನನ್ನ ಮಗ ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ, ಹೇಗಾದರೂ ಮಾಡಿ ಅವಳ ಮನೆಯವರ ಜೊತೆ ಮಾತನಾಡಿ ಈ ಸಂಬಂಧ ಓಕೆ ಮಾಡಿಸ್ತೀರಾ ಎಂದಾಗ ಪ್ರಕಾಶ್ಗೆ ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ನಿಂತಿದ್ದನ್ನು ನೋಡಿ ಪಂಕಜ್, ಇಲ್ಲ ಮಾವ, ಆ ಹುಡುಗಿಗೆ ಆಗ್ಲೇ ಮದುವೆ ಫಿಕ್ಸ್ ಆಗಿದೆ ಎಂದು ಹೇಳಿದ್ದನ್ನು ಕೇಳಿ ಹುಡುಗ ಮತ್ತು ಮನೆಯವರಿಗೆ ತುಂಬಾ ನಿರಾಶೆಯಾಯಿತು. ಆದರೆ ತುಂಬಾ ಶ್ರೀಮಂತನಾಗಿದ್ದ ರಮಣ್ ಒಬ್ಬ ಸ್ಯಾಡಿಸ್ಟ್. ಅವನಿಗೆ ಒಂದು ದುರಭ್ಯಾಸ ಇತ್ತು. ಏನಾದ್ರೂ ಬೇಕು ಅನ್ನಿಸಿದ್ರೆ ಅದು ಜೀವ ಇಲ್ಲದಿರೋ ವಸ್ತು ಆದ್ರೂ ಜೀವ ಇರೋ ಹೆಣ್ಣಾದ್ರೂ ಸರಿ, ಅವನಿಗೆ ಯಾವ ವ್ಯತ್ಯಾಸ ಇರಲಿಲ್ಲ. ಬೇಕು ಅನ್ನಿಸಿದ್ದನ್ನ ಅವನು ಹೇಗಾದರೂ ಸರಿ ಪಡ್ಕೊಳ್ಳೇಬೇಕ ನಿರ್ಧಾರ ಮಾಡಿದ್ರೆ ಮುಗೀತು. ಯಾವ ಮಟ್ಟಿಗಾದ್ರೂ ಹೋಗ್ತಿದ್ದ. ಅಂದ್ರೆ ಕೊನೆಗೆ ಅವಳನ್ನು ಕಿಡ್ನಾಪ್ ಮಾಡಿ ಆದ್ರೂ ಮದ್ವೆ ಆಗಬೇಕು ನಿರ್ಧಾರಕ್ಕೆ ಬಂದ. ಮುಂದೇನು ಸಾನ್ವಿಗೆ ಅಪಾಯ ಕಾಯ್ದಿದ್ಯಾ? ಎಲ್ಲರ ಇಚ್ಛೆ ಮೀರಿ ರಮಣ್ ಸಾನ್ವಿನ ಮದ್ವೆ ಆಗ್ತಾನ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.